ವಧು ಹುಡುಗ ಹೆಂಗಿರ್ಬೇಕು? ಸ್ಮಾರ್ಟ್ ಆಗಿರ್ಬೇಕು. ವಧು ಅನ್ನೋ ಹೆಸರೇ ಯಾಕೆ? ಒಂದು ಹುಡುಗಿಯ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್, ಅವಳ ನೆಕ್ಸ್ಟ್ ಒಂದು ಹೊಸ ಫೇಸ್ ಆಫ್ ಲೈಫ್ ನೋಡೋದೇ ಅವಳು ವಧು ಆದ್ಮೇಲೆ. ಯಾವನೊಬ್ಬ ಬಂದು ಇವಳನ್ನ ಕಟ್ಕೊಂಡ್ರೆ ಅಷ್ಟೇ ಸಾಕು. ಯಾಕೆ ನೀವು ಡಿವೋರ್ಸ್ ಲಾಯರ್ ಆಗ್ಲೇಬೇಕಂತ ಅನ್ಕೊಂಡ್ರಿ? ವಧು ಇಸ್ ನಾಟ್ ಲೈಕ್ ದಟ್. ಅವಳ ಕ್ಲೈಂಟ್ಸ್ ಯಾರೇ ಡಿವೋರ್ಸ್ ಬೇಕು ಅಂತ ಬಂದ್ರು ಅವ್ರನ್ನ ಒಂದು ಮಾಡಿ ಕಳಿಸ್ತಾಳೆ ಹೊರತು ಯಾರಿಗೂ ಅವಳು ಇದುವರೆಗೂ ಡಿವೋರ್ಸ್ ಕೊಟ್ಟಿಲ್ಲ. ನನ್ನ ಡಿವೋರ್ಸ್ ಕೇಸ್ ನೀವು ತಗೋಬಹುದಾ? ಹಾಗೆ ನೀವು TN ಸೀತಾರಾಮ್ ಅವರ ಅಭಿಮಾನಿ ಕೂಡ ಅಂತ ಹೇಳ್ತೀರಾ. ಅವ್ರು ನೋಡಿದ್ರೆ ಕ್ರಿಮಿನಲ್ ಲಾಯರು, ನೀವು ನೋಡಿದ್ರೆ ಡಿವೋರ್ಸ್ ಲಾಯರು. ಅವ್ರನ್ನ ಒಂದು ಕಿವಿ ಮಾತು ಹೇಳ್ತಾರೆ, ನೀನ್ ಡಿವೋರ್ಸ್ ಲಾಯರ್ ತಾನೆ, ಡಿವೋರ್ಸ್ ಲಾಯರ್ ತಲೆಯಿಂದ ಅಲ್ಲ ಮನ್ಸಿಂದ ನೀನು ಡಿವೋರ್ಸ್ ಲಾಯರ್ ಮಾಡ್ಬೇಕು ಅಂತ. ಸರ್ ಕ್ರಿಮಿನಲ್ ಇಲ್ಲ ಸರ್, ಡಿವೋರ್ಸ್ ಲಾಯರ್. ನಮ್ಮ ಜೊತೆ ಈಗ ವಧು ಸೀರಿಯಲ್ನ ವಧು ಇದ್ದಾರೆ. ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಹೆಸರೇ ಯಾರಾದರೂ ವಧು ಅಂತ ಇಟ್ಕೋತಾರ ಅಂತ ಈಗಾಗಲೇ ನಿಮಗೆ ತಲೆಯಲ್ಲಿ ಇರ್ಬೋದು. ಬನ್ನಿ ಅವ್ರ ಪಾತ್ರದ ಬಗ್ಗೆ ಅವ್ರನ್ನೇ ಕೇಳೋಣ, ಹೇಗೆ ಏನು ಅಂತ. ಹೇಳಿ, ವಧು ಅನ್ನೋ ಹೆಸರೇ ಯಾಕೆ ಅಂತ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ವಧು ಅಂತ ಹೆಸರು ಯಾರೂ ಇಟ್ಕೊಳ್ಳಲ್ಲ, ಬಟ್ ಒಂದು ಹುಡುಗಿಯ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್, ಅವಳ ನೆಕ್ಸ್ಟ್ ಒಂದು ಹೊಸ ಫೇಸ್ ಆಫ್ ಲೈಫ್ ನೋಡೋದೇ ಅವಳು ವಧು ಆದಮೇಲೆ. ಸೊ ಆ ಹೆಸರನ್ನ ಯಾಕೆ ಇಡಬಾರ್ದು ಅನ್ನೋ ಯಾಕೆ ಇಟ್ಟಿಲ್ಲ ನಾವು ಇಷ್ಟು ದಿನ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ಅಂತೂ ಇದೆ ಎಲ್ರಿಗೂ. ಸೊ ನನ್ನ ಹೆಸರಿಂದ ಮೇ ಬಿ ನೆಕ್ಸ್ಟ್ ಇಡ್ಬೋದು, ಗೊತ್ತಿಲ್ಲ ನನಗೆ. ಸೊ ನಾನು ಹುಟ್ಟಿದಾಗಲೇ ನನ್ನ ಮದುವೆನ ತುಂಬ ಅದ್ಧೂರಿಯಾಗಿ ಮಾಡಬೇಕು ಅನ್ನೋದು ಅಪ್ಪನ ಕನಸಾಗಿರುತ್ತೆ. ಸೊ ಹಾಗೆ ನನಗೆ ಈ ಹೆಸರು ವಧು ಅಂತ ಬಂದಿದ್ದು. ಸೊ ಇದು ನನ್ನ ಹೆಸರು ಹಿನ್ನೆಲೆ. ಹಾಗೆ ನಿಮ್ಮದೊಂದು ಕೂಡು ಕುಟುಂಬ, ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನ ನೋಡ್ಬೋದು ನಾವು. ಸೊ ಯಾರೆಲ್ಲ ಇದ್ದಾರೆ ನಿಮ್ಮ ಫ್ಯಾಮಿಲಿಗೆ? ನೀವೆಷ್ಟು ಅಟ್ಯಾಚ್ಡ್ ಆಗಿದ್ದೀರಾ? ಹಾಗೆ ನಿಮ್ಮ ಚಿಕ್ಕಮ್ಮ ಅವರು ಯಾರು ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ, ನೀವೇ ಹೇಳಬೇಕು. ಮದುವೆ ಆದರೆ ಸಾಕು, ಯಾವ ಗಂಡ ಆದರೆ ಏನು ಅಂತ ಹೇಳ್ತಾರೆ. ಸೊ ಹೇಳಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ಸೊ ಅಮ್ಮ, ಅಪ್ಪ, ಚಿಕ್ಕಮ್ಮ, ಚಿಕ್ಕಪ್ಪ, ನನಗೆ ಇಬ್ಬರು ತಂಗಿದಿರು ಆ್ಯಂಡ್ ಚಿಕ್ಕಮ್ಮನ ಮಗಳು, ಇಷ್ಟು ಜನ ನಾವಿರೋದು. ಸೊ ಐ ಆಮ್ ಅ ವೆರಿ ರೆಸ್ಪಾನ್ಸಿಬಲ್ ವುಮೆನ್. ಫ್ಯಾಮಿಲಿ ಜವಾಬ್ದಾರಿನ ಹೊತ್ತ ಹೆಣ್ಮಗು ನಾನು. ಸೊ ನನ್ನ ಅಂದರೆ ಮದುವೆ ಆಗೋದು ಇಸ್ ಆ್ಯನ್ ಇನಿಷಿಯಲ್ ಟೈಮ್. ಒಂದು ವಯಸ್ಸು ದಾಟಿದ ಮೇಲೆ ಅಥವಾ ಒಂದು ವಯಸ್ಸಿಗೆ ಬಂದಿದ ತಕ್ಷಣ ಮದುವೆ ಮಾಡಬೇಕು ಅನ್ನೋದು ಅಪ್ಪ ಅಮ್ಮ ಯೂಶ್ವಲಿ ಅದನ್ನೊಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನನಗೆ ಅಪ್ಪನ ಕನಸೇ ನನ್ನ ಮದುವೆನ ಅದ್ಧೂರಿಯಾಗಿ ಮಾಡಬೇಕು ಅನ್ನೋದು. ಬಟ್ ಅದೇ ನೆರವೇರ್ತಾ ಇರಲ್ಲ. ಸೊ ಆಗಬೇಕಾಗಿರೋ ಕೆಲಸ ಆಗಿಲ್ಲ ಅಂದರೆ ಕೆಲವೊಬ್ರಿಗೆ ಇರಿಟೇಟ್ ಆಗುತ್ತೆ. ಆಫ್ಕೋರ್ಸ್ ಅದು ನನ್ನ ಚಿಕ್ಕಮ್ಮನಿಗಾಗುತ್ತೆ. ಸೊ ಬಟ್ ಇನ್ಯಾರಿಗೂ ಅಷ್ಟು ನನಗೆ ಸ್ಟ್ರೆಸ್ ಮಾಡ್ತಿರಲ್ಲ. ನಂಗೆ ಯಾಕೆ ಮದುವೆ ಆಗೋಲ್ಲ ಅಂದರೆ ಜಸ್ಟ್ ಬಿಕಾಸ್ ಐ ಆಮ್ ಅ ಡಿವೋರ್ಸ್ ಲಾಯರ್. ನನಗೆ ಎಥಿಕ್ಸ್ ಇಲ್ಲ, ಫ್ಯಾಮಿಲಿ ರಿಲೇಷನ್ಶಿಪ್ಸ್ಗೆ ಅವಳು ವ್ಯಾಲ್ಯೂ ಕೊಡಲ್ಲ ಅನ್ನೋ ಒಂದು ಕಾರಣಕ್ಕೆ ನನ್ನನ್ನು ರಿಜೆಕ್ಟ್ ಮಾಡ್ತಾರೆ. ಬಟ್ ವಧು ಇಸ್ ನಾಟ್ ಲೈಕ್ ದಟ್. ಅವಳ ಕ್ಲೈಂಟ್ಸ್ ಯಾರೇ ಡಿವೋರ್ಸ್ ಬೇಕು ಅಂತ ಬಂದ್ರೂ ಅವ್ರನ್ನ ಒಂದು ಮಾಡಿ ಕಳಿಸ್ತಾಳೆ ಹೊರತು ಯಾರಿಗೂ ಅವಳು ಇದುವರೆಗೂ ಡಿವೋರ್ಸ್ ಕೊಟ್ಟಿಲ್ಲ. ಹಾಗೆ ಅಲ್ಲ, ಅಷ್ಟೆಲ್ಲ ಪ್ರೊಫೆಷನ್ಸ್ ಇದೆ, ಲಾಯರಲ್ಲೇ ಕ್ರಿಮಿನಲ್ ಲಾಯರು, ಆ ಲಾಯರ್, ಇಷ್ಟೆಲ್ಲ ಇರಬೇಕಾದ್ರೆ ಯಾಕೆ ನೀವು ಡಿವೋರ್ಸ್ ಲಾಯರ್ ಆಗಲೇಬೇಕಂತ ಅಂದ್ಕೊಂಡ್ರಿ? ಅದೇನೋ ಗೊತ್ತಿಲ್ಲ, ಆಸೆ ಅಥವಾ ಓದೋ ಇಂಟ್ರೆಸ್ಟ್, ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ. ಬಟ್ ಏನೋ ಡಿವೋರ್ಸ್ ಲಾಯರ್ ಆಗಬೇಕು ಅಂತ ಅನಿಸಿದೆ, ಅದಕ್ಕೇ ಡಿವೋರ್ಸ್ ಲಾಯರ್. ಹಾಗೆ ನೀವು TN ಸೀತಾರಾಮ್ ಅವರ ಅಭಿಮಾನಿ ಕೂಡ ಅಂತ ಹೇಳ್ತೀರಾ. ಅವ್ರು ನೋಡಿದ್ರೆ ಕ್ರಿಮಿನಲ್ ಲಾಯರು, ನೀವು ನೋಡಿದ್ರೆ ಡಿವೋರ್ಸ್ ಲಾಯರು. ಅದು ಹೇಗೆ ಅಂತ? ಅವರು ಕ್ರಿಮಿನಲ್ ಅಥವಾ ಡಿವೋರ್ಸ್ ಬಟ್ ಸೇಮ್ ಜಾನರ್ ಅಲ್ವಾ. ಸೊ ಹೀಸ್ ಆಲ್ಸೋ ಅ ಲಾಯರ್ ಆ್ಯಂಡ್ ಹೀಸ್ ಅ ವೆರಿ ಸೂಪರ್ ಡೂಪರ್ ಲಾಯರ್ ಅವರು. ಸೊ ಇವಾಗ ಏನಂತಾರೆ, ಇವಾಗ ಒಬ್ಬರು ಫೇವ್ರೆಟ್ ಆರ್ಟಿಸ್ಟ್ ಯಾರಿರ್ತಾರೋ, ಸೊ ಆ ಥರ ನನಗೆ TN ಸೀತಾರಾಮ್ ಸರ್ ಅವರ ಒಂದು ಬುಕ್ಸ್ನ ಫಾಲೋ ಮಾಡೋದಾಗಲಿ, ಅವರ ನಡೆದು ಬಂದಂತಹ ದಾರಿನ ಫಾಲೋ ಮಾಡೋದಾಗಲಿ, ಅಥವಾ ಅವ್ರು ನನಗೆ ಒಂದು ಕಿವಿ ಮಾತು ಹೇಳ್ತಾರೆ, ನೀನು ಡಿವೋರ್ಸ್ ಲಾಯರ್ ತಾನೆ, ಡಿವೋರ್ಸ್ ಲಾಯರ್ ತಲೆಯಿಂದ ಅಲ್ಲ ಮನಸ್ಸಿಂದ ನೀನು ಡಿವೋರ್ಸ್ ಲಾಯರ್ ಮಾಡಬೇಕು ಅಂತ. ಸೊ ದಟ್ ವಿಲ್ ಪ್ರೊವೋಕ್ ಮೀ. ಓಕೆ, ತಲೆಯಿಂದ ಅಲ್ಲ ಮನಸ್ಸಿಂದ ಏನು ಮಾಡಬೇಕು, ಮನಸ್ಸಿಗೇನು ದೂರ ಆಗ್ದಂಗೆ ನೋಡ್ಕೋಬೇಕು, ಏನೇ ಭಿನ್ನಾಭಿಪ್ರಾಯ ಆದರೂ ನಾನು ಕ್ಲಿಯರ್ ಮಾಡಬೇಕು, ದಟ್ ಈಸ್ ನನ್ನ ಕೆಲಸ ಅನ್ನೋ ಒಂದು ಇನ್ಸ್ಪೈರ್ ನಾನು ಆಗ್ತೀನಿ. ಸೊ ದಿಸ್ ಇಸ್ ಹೀಗಿದೆ ನಿಮ್ಮ ವಧು ಸೀರಿಯಲ್ನಲ್ಲಿರುವಂಥ ನಿಮ್ಮ ಪಾತ್ರದ ಪರಿಚಯ. ಹಾಗೆ ದುರ್ಗಶ್ರೀ ಅವರಿಗೆ ಈ ವಧು ಹೇಗೆ ಬಂತು ಅಂತ?
ಸೊ ನಾನು ತೆಲುಗು ಪ್ರಾಜೆಕ್ಟ್ಸ್ ಮಾಡ್ತಿದ್ದೆ, 2 ಪ್ರಾಜೆಕ್ಟ್ ಅಲ್ಲೇ ಮಾಡ್ತಿದ್ದೆ. ಸೊ ಆ 2 ಒಂದು 15-25 ಡೇಸ್ ಗ್ಯಾಪಲ್ಲಿ ಮುಗೀತು. ಸೊ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದು ಒಂದು 3-4 ಡೇಸಲ್ಲಿ ಫಸ್ಟ್ ಬಂದಿದ್ದ ಕಾಲ್ ನನಗೆ ವಿದ್ಯಾ ಮ್ಯಾಮಿಂದ ಈ ಪ್ರಾಜೆಕ್ಟ್. ಸೊ ಫಸ್ಟ್ ಟೈಮ್ ಹೋಗಿ ಲುಕ್ ಟೆಸ್ಟ್ ಕೊಟ್ಟು ಬಂದೆ. ಅದಾದಮೇಲೆ 21 ಡೇಸ್ ಆರ್ 25 ಡೇಸ್ ಅಫ್ಕೋರ್ಸ್ ಅವರಿಂದ ರಿಪ್ಲೈ ಬರಲ್ಲ. ಅದಾದಮೇಲೆ ಬೇರೆ ಪ್ರಾಜೆಕ್ಟ್ ಸ್ಕೂಲ್ ಲುಕ್ ಟೆಸ್ಟ್ ಅಥವಾ ಫೈನಲ್ ಲುಕ್ ಟೆಸ್ಟ್ ಅಂತ ಹೋಗಿದ್ದೆ. ಬಟ್ ಅದಾದಮೇಲೆ ಇನ್ನೊಂದು ಒಂದು ಆಲ್ಮೋಸ್ಟ್ 20-25 ಡೇಸ್ ಬಿಟ್ಕೊಂಡು ಮತ್ತೆ ಆಲ್ಮೋಸ್ಟ್ ನೈಟ್ 10:30ಗೆ ವಿದ್ಯಾ ಮ್ಯಾಮ್ ಕಾಲ್ ಮಾಡಿ, ಇಲ್ಲ ದುರ್ಗಶ್ರೀನೇ ಬೇಕು, ಪ್ಲೀಸ್ ಮ್ಯಾಮ್ ಕರ್ಕೊಂಬನ್ನಿ ಅಂತ ಅಮ್ಮಂಗೆ ಫೋನ್ ಮಾಡ್ತಾರೆ. ಸೊ ಅದಾಗಿ ನೆಕ್ಸ್ಟ್ ಡೇ ನಾವು ಹೋಗಿ ಫೈನಲ್ ಲುಕ್ ಟೆಸ್ಟ್ ಕೊಟ್ಟು, ಆ ಲುಕ್ ಟೆಸ್ಟ್ ಕೊಟ್ಟು ಬಂದು ಮನೆಗೆ ಬರ್ತೀವಿ. ಫೋನ್ ಮಾಡಿ ಹೇಳ್ತಾರೆ ನಾಡಿದ್ದು ಶೂಟಿಂಗ್ ಅಂತ. ಸೊ ಒಂದು ಪ್ರಿಪ್ರೇಷನ್ ಇರೋಲ್ಲ, ಏನಿಲ್ಲ. ಆ್ಯಂಡ್ ನಾನು ಸೀರಿಯಲಲ್ಲಿ ಏನು ಕಾಣಿಸ್ತೀನಿ, ಏನು ಮಾಡ್ತೀನಿ, ಇಟ್ ಈಸ್ ಫುಲ್ ಆ್ಯಂಡ್ ಫುಲ್ ಕ್ರೆಡಿಟ್ ಗೋಸ್ ಟು ವಿದ್ಯಾ ಮ್ಯಾಮ್ ಆ್ಯಂಡ್ ದಿಲೀಪ್ ಸರ್. ನನ್ನ ಅಟೈರ್ಸ್ ಆಗಲಿ, ನನ್ನ ಲುಕ್ ಆಗಲಿ, ಫುಲ್ ಆ್ಯಂಡ್ ಫಾರ್ಮ್ಲಿ ಡಿಸೈನ್ಡ್ ಬೈ ವಿದ್ಯಾ ಮ್ಯಾಮ್. ಆ್ಯಂಡ್ ಡೈರೆಕ್ಷನ್ ಸರ್ ಮಾಡ್ತಿರೋದು, ಆ್ಯಂಡ್ ಸುಭಾಷ್ ಸರ್, ದಿಲೀಪ್ ಸರ್, ಐ ಆಮ್ ಸೋ ಗ್ರೇಟ್ಫುಲ್. ಆ್ಯಂಡ್ ಪರಮ್ ಸರ್, ಥ್ಯಾಂಕ್ ಯು ಸೋ ಮಚ್ ವಧುವಾಗಿ ನನ್ನನ್ನು ಫೈನಲಿ ಸೆಲೆಕ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಹೋಲ್ ಟೀಮ್ನ ಆ 4 ಜನಕ್ಕೂ ಆ್ಯಂಡ್ ಕಲರ್ಸ್ ಕನ್ನಡ ಚಾನೆಲ್ಗೆ ತುಂಬ ಥ್ಯಾಂಕ್ಫುಲ್. ನೀವು ತುಂಬ ಬ್ಯುಸಿ ಇರೋ ಆ್ಯಕ್ಟ್ರೆಸ್ ಅನಿಸುತ್ತೆ. ತೆಲುಗುವಲ್ಲಿ ಒಂದಷ್ಟು ಸೀರಿಯಲ್ನ ಮಾಡ್ತಾಯಿದ್ದೀರಾ, ಕನ್ನಡದಲ್ಲೂ ಮಾಡ್ತಾಯಿದ್ದೀರಾ. ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಾಯಿದ್ದೀರಾ? ಕಷ್ಟ ಆಗ್ತಾ ಇಲ್ವಾ? ಕಷ್ಟ ಆದ್ರೂ ಐ ಆಮ್ ಎಂಜಾಯಿಂಗ್ ಮೈ ವರ್ಕ್. ಅಟ್ ಎಂಡ್ ಆಫ್ ದ ಡೇ ನಂಗೆ ಕೆಲಸ ಮಾಡಬೇಕು, ಚೆನ್ನಾಗಿರಬೇಕು ಅಷ್ಟೇ. ಆ್ಯಂಡ್ ಅಮ್ಮ ಯಾವಾಗಲೂ ನನ್ನ ಜೊತೆ ಇರ್ತಾರೆ, ಆ್ಯಂಡ್ ಶಿ ಇಸ್ ಮೈ ಎನರ್ಜಿ ಬೂಸ್ಟಿಂಗ್. ಇವಾಗ ನೈಟ್ ಇಲ್ಲಿ ಅಂದರೆ ವೀಕ್ ವೈಸ್ ಆಲ್ಟರ್ನೇಟಿವ್ ವೀಕ್ಸ್ ಅಲ್ಲಿ ಇಲ್ಲಿ ಇರುತ್ತೆ. ಇವಾಗ ಪ್ರೆಸೆಂಟ್ಲಿ ಕನ್ನಡ ಮಾಡ್ತಿದ್ದೀನಿ. ಸೊ ಆಫ್ಟರ್ ಸಮ್ ಟೈಮ್ ತೆಲುಗು ಒಪ್ಕೋಬಹುದು, ಮೇ ಬಿ. ಅದು ದಟ್ ಈಸ್ ಲೇಟರ್ ಆನ್. ಸೊ ಇವತ್ತು ಲೈಕ್ 7th ಇಲ್ಲಿ ಶೂಟ್ ಮುಗಿಸ್ಕೊಂಡು 7th ನೈಟ್ ನಾನು ಬಸ್ ಹತ್ತಿದ್ರೆ 8th ಮಾರ್ನಿಂಗ್ ಅಲ್ಲಿ ಹೈದ್ರಾಬಾದ್ಗೆ ಹೋಗಿ ಅಲ್ಲಿ ಕಂಟಿನ್ಯೂ ದ ಶೂಟ್ ದೇರ್. ಆ ಥರ ಕಷ್ಟ ಅನ್ನೋದಕ್ಕಿಂತ ಇಷ್ಟವಾಗಿ ಮಾಡ್ತೀನಿ ನಾನು. ಸೊ ಈಗ ವಧು ಆಗಿ ನಮ್ಮ ಜನ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಇವಾಗ ಒಂದು ಪಾತ್ರ ಅಂತ ಬಂದಾಗ ಸಾಕಷ್ಟು ಜನಕ್ಕೆ ಹತ್ತಿರ ಆಗಿಬಿಡ್ತಾರೆ. ಈ ಥರನೂ ಒಂದು ಕ್ಯಾರೆಕ್ಟರ್, ಅವ್ರ ಇನ್ನೋಸೆನ್ಸ್ನ ಕೂಡ ಜನ ಇನ್ನೋಸೆನ್ಸ್ನ ಎಂಜಾಯ್ ಮಾಡ್ತಾಯಿರ್ತಾರೆ. ಈ ರೀತಿಯಾಗಿರಬೇಕಾದ್ರೆ ನಿಮ್ಮ ಪಾತ್ರ ಅವ್ರಿಗೆ ಎಷ್ಟು ಹತ್ತಿರ ಆಗ್ಬೋದು, ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ನ ಜನ ಮಾಡ್ಕೋಬೋದು ಅಂದರೆ ನಿಮ್ಮ ಪಾತ್ರದಿಂದ ಹೇಗೆ ಅವ್ರನ್ನ ಎಂಟರ್ಟೈನ್ ಮಾಡ್ತೀರಾ, ಯಾವ ಟೈಮಿಗೆ ಬರ್ತಿದ್ದೀರಾ, ಪ್ರತಿಯೊಂದು ಹೇಳೋದಾದರೆ? ಫಸ್ಟ್ ಆಫ್ ಆಲ್ ವಧು ಈಸ್ ಅ ವೆರಿ ಓರಿಯೆಂಟೆಡ್, ಡಿಸಿಪ್ಲಿನ್ಡ್, ಕಂಪೋಸ್ಡ್ ವುಮೆನ್. ಅವಳು ಒಂದು ಫ್ಯಾಮಿಲಿ ಜವಾಬ್ದಾರಿನ ತೊಗೊಂಡಿರ್ತಾಳೆ, ಪ್ರತಿಯೊಂದು ಅವಳೇ ನಿಭಾಯಿಸ್ತಾಳೆ. ಆ್ಯಂಡ್ ಅವಳೇನು ಅಂದರೆ ದುಡ್ಡಲ್ಲ ಅವಳಿಗೆ ಇಂಪಾರ್ಟೆಂಟು, ವ್ಯಕ್ತಿತ್ವ ಇಂಪಾರ್ಟೆಂಟ್ ಅವಳಿಗೆ. ಸೊ ಪ್ರೀತಿ ವಿಶ್ವಾಸದಿಂದ ಮಾತ್ರ ವಧುನ ಗೆಲ್ಲಕ್ಕೆ ಸಾಧ್ಯ. ಆ್ಯಂಡ್ ಅವಳಿಗೆ ಮದುವೆ ಆಗಿರಲ್ಲ, ಸೊ ಮದುವೆ ಆಗದಿರೋ ಒಂದು ವಯಸ್ಸು ದಾಟಿದ್ಮೇಲೆ ಮದುವೆ ಆಗದಿರೋ ಹೆಣ್ಮಕ್ಳಿಗೆ ಸೊಸೈಟಿಯಲ್ಲಿ ಎಷ್ಟೆಲ್ಲ ಕಾನ್ಸಿಕ್ವೆನ್ಸಸ್ ಬರುತ್ತೆ ಅನ್ನೋದು ಒಂದು ಹೆಣ್ಣಾಗಿ ಒಬ್ಬರು ಅರ್ಥ ಮಾಡ್ಕೋಬೋದು. ಸೊ ಅವರೆಲ್ಲೋ ವಧುಗೆ ಕನೆಕ್ಟ್ ಆಗ್ತಾರೆ. ಅಥವಾ ಮದುವೆ ಆಗದೆ ಇರೋ ಹೆಣ್ಮಗುನ ಮನೇಲಿ ಇಟ್ಕೊಂಡಿರೋ ಅಪ್ಪ ಅಮ್ಮ ಏನು ಕಷ್ಟಪಡ್ತಾರೋ ಅವ್ರು ಕನೆಕ್ಟ್ ಆಗ್ತಾರೆ. ನನ್ನ ತಂಗಿ ಮದುವೆ ಆಗುತ್ತೆ. ಸೊ ನನ್ನ ಅಕ್ಕನ ಮದುವೆ ಆಗದೆ ತಂಗಿ ಮದುವೆ ಆಗಿದೆ, ಏನೋ ದೋಷ ಇದೆ, ಅಲ್ಲೇನೋ ಸಮಸ್ಯೆ ಇದೆ, ಅವಳು ಡಿವೋರ್ಸ್ ಲಾಯರು ಏನೋ ಇದೆ, ಏನೇನೋ ಒಂದು ಹೂವೆ ಪಾಹೆಗಳಲ್ಲಿ ಇರ್ತಾರೆ. ಸೊ ಅವರೆಲ್ಲೋ ಕನೆಕ್ಟ್ ಆಗ್ತಾರೆ. ಈ ಎಲ್ಲ ಸಮಸ್ಯೆಗಳನ್ನ ಅವಳು ಹೇಗೆ ಎದುರಿಸ್ತಾಳೆ, ಎಷ್ಟು ಸ್ಪೋರ್ಟಿವ್ ಆಗಿ, ಎಷ್ಟು ಸ್ಟ್ರಾಂಗಾಗಿ ಎದುರಿಸ್ತಾಳೆ. ಅಫ್ಕೋರ್ಸ್ ಅವಳಿಗೂ ಅಳು ಬರುತ್ತೆ, ಅವಳಿಗೂ ಬೇಜಾರಾಗುತ್ತೆ. ಅದನ್ನು ಹೇಗೆ ಅವಳು ಪೋರ್ಟ್ರೇ ಮಾಡ್ತಾಳೆ ಅನ್ನೋದು ಜನ ನಿಜವಾಗ್ಲೂ ಕನೆಕ್ಟ್ ಆಗ್ತಾರೆ. ಆ್ಯಂಡ್ ಸಾರ್ಥಕ್ ವಿಲ್ ಕಮ್. ಅವ್ನು ಫಸ್ಟ್ ನಮ್ಮಿಬ್ಬರು ಭೇಟಿನೇ ನನಗೆ ಡಿವೋರ್ಸ್ ಬೇಕು ಅನ್ನೋದು. ಸೊ ಅವರಿಬ್ರಿಗೆ ಅವನಿಗೆ ಡಿವೋರ್ಸ್ ಬೇಡ, ಪ್ರಿಯಾಂಕಾಗೆ ಡಿವೋರ್ಸ್ ಬೇಕಿರುತ್ತೆ. ಬಟ್ ವಧು ಸೋರ್ಸ್ ಏನಂದರೆ ಬೇರೆ ಆಗಬಾರ್ದು, ಒಂದಾಗಬೇಕು. ಸೊ ಅವರಿಬ್ಬರನ್ನ ಅವಳು ಹೆಂಗೆ ಒಂದು ಮಾಡ್ತಾಳೆ, ಪ್ರಿಯಾಂಕಾ ಒಂದು ಆಗ್ತಾಳಾ ಅಥವಾ ಲಾಯರ್ನೇ ಚೇಂಜ್ ಮಾಡ್ತಾಳ? ಲಾಯರ್ನ ಚೇಂಜ್ ಮಾಡಿದ್ಮೇಲೆ ವಧುಗೂ ಸಾರ್ಥಕ್ಗೂ ಯಾವ ಕನೆಕ್ಷನು ಇರಲ್ಲ. ಬಿಕಾಸ್ ವಧುಗೆ ಸಾರ್ಥಕ್ ಇಸ್ ಜಸ್ಟ್ ಅನ್ ಕ್ಲೈಂಟ್. ಸೊ ಈ ಎಲ್ಲ ಇದು. ಆಮೇಲೆ TN ಸರ್ ಯಾವಾಗ ಬರ್ತಾರೆ, ವಧು ಯಾವಾಗ ಕಷ್ಟ ಇರುತ್ತೋ TN ಸರ್ ಬರ್ತಾರಾ, ಅವಳನ್ನು ಮೋಟಿವೇಟ್ ಮಾಡ್ತಾರಾ, ಇದು ಎಲ್ಲದನ್ನು ನೀವು ವಧು ಸೀರಿಯಲಲ್ಲಿ ನೋಡಬೇಕು. ಆ್ಯಂಡ್ ಇದೇ ಜನವರಿ 27ರಂದು ರಾತ್ರಿ 9:30ಕ್ಕೆ ಹೊಸ ಕತೆನ ಹೊತ್ತು ನಿಮ್ಮ ಮನೆಗಳಿಗೆ ಬರ್ತಿದ್ದಾಳೆ ವಧು. ದಯವಿಟ್ಟು ಪ್ರೀತಿಯಿಂದ ಅವಳನ್ನು ಸ್ವೀಕಾರ ಮಾಡಿ, ಹರಸಿ ಹಾರೈಸಿ.
ಹಾಗೆ ನನ್ನ ಕೊನೆ ಪ್ರಶ್ನೆ, ಈ ಒಂದು ಮಾಡ್ತೀರಲ್ಲ ಡಿವೋರ್ಸ್ ಬೇಕು ಅಂತ ಬರೋರಿಗೆಲ್ಲ, ಏನು ಅದಕ್ಕೂ ಫೀಸ್ ತೊಗೋತೀರಾ ಇಲ್ಲ ಫ್ರೀಯಾಗಿ ಮಾಡಿಕೊಟ್ಟು ಕಳಿಸ್ತಾ ಇದ್ದೀರಾ? ಸಿ ಪ್ರೀತಿಯಿಂದ ಏನು ಕೊಟ್ರು ಉಳಿಸ್ಕೋತಾಳೆ. ಆ್ಯಂಡ್ ಎಂಡ್ ಆಫ್ ದ ಡೇ ಪ್ರೊಫೆಷನ್ ಇಸ್ ಪ್ರೊಫೆಷನ್. ಸೊ ಕೇಸ್ ತೊಗೊಳ್ವಾಗ ಆಫ್ಕೋರ್ಸ್ ಆ ಫೀಸ್ ಅಂತ ಇರುತ್ತೆ. ಅದಾದಮೇಲೆ ಅವರು ಒಂದಾಗಿ ಹೋದ್ಮೇಲೆ ಆ ಫೀಸ್ ಅಥವಾ ದುಡ್ಡಿಗಿನ್ನ ಜಾಸ್ತಿ ಖುಷಿ ಕೊಡುತ್ತಲ್ವ, ಆ ಸಮಾಧಾನ ಅವಳಿಗಿದೆ. ಈಗ ವಧು ಸೀರಿಯಲಲ್ಲಿ ಈ ಅಂದರೆ ವಧು ಯಾರು, ಹುಡುಗ ಹುಡುಕೋತಿದ್ದೀರಾ ಅಥವಾ ಮನೆಯವರೇ ಹುಡುಕ್ತಾರಾ, ಸಿಗ್ತಾರಾ? ಯಾವಾಗ ನೋಡ್ಬೋದು ನಿಮ್ಮ ಮದುವೆನ? ನಾವಾಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು. ಆ ಅಪ್ಪ ಅಮ್ಮ ಹುಡ್ಕೋ ಹುಡುಗನ್ನೇ ಮದುವೆ ಆಗೋದು ಆಫ್ಕೋರ್ಸ್. ನೋಡೋಣ ಏನೇನು ಕ್ರೈಟೀರಿಯಾ ಇದೆ ಅವಳಿಗೆ. ಅವಳಿಗೆ ಅವಳದೇ ಆದಂಥ ಒಂದು ಬೌಂಡ್ರೀಸ್ ಇದೆ. ಸೊ ಅದನ್ನು ದಾಟಿ ಅವಳು ಹೋಗಲ್ಲ, ಅದನ್ನು ದಾಟಿ ಯಾರನ್ನೂ ಬರೋಕ್ಕೆ ಬಿಡೋದಿಲ್ಲ ಅವಳು. ಬಿಕಾಸ್ ಶಿ ಈಸ್ ಅ ವೆರಿ ಸೆಲ್ಫ್ ರೆಸ್ಪೆಕ್ಟೆಡ್ ಓರಿಯೆಂಟೆಡ್ ವುಮೆನ್. ಸೊ ಅಪ್ಪ ಅಮ್ಮ ಹುಡುಕ್ತಾರೆ, ಹುಡುಕಿದ ಮೇಲೆ ಯಾಕೆ ರಿಜೆಕ್ಟ್ ಮಾಡ್ತಾಳೆ ಅನ್ನೋದನ್ನು ನೀವು ಸೀರಿಯಲಲ್ಲೇ ನೋಡಬೇಕು. ಏನಾದರೂ ಸಿಂಗಲ್ ಹುಡುಗರಿದ್ದರೆ ನೋಡಿ ಒಂದು ಅಪ್ಲಿಕೇಶನ್ ಹಾಕಿ, ಅವರ ಪೇರೆಂಟ್ಸ್ ಕೂಡ ಅವ್ರಿಗೆ ಮದುವೆ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ನಿಮ್ಮನೇಲೂ ಅದೇ ಪ್ರೆಷರ್ ಹಾಕಿದರೆ ಒಂದು ಅಪ್ಲಿಕೇಶನ್ ಹಾಕಿ, ಏನಾದರೂ ಅಪ್ರೂವಲ್ ಆದರೂ ಆಗ್ಬೋದೇನೋ? ಅಪ್ಪ ಅಮ್ಮ ಓಕೆ ಅಂದರೆ ಇನ್ನೇನು, ಅಪ್ಪ ಅಮ್ಮಗೂ ಮದುವೆ ಮಾಡಬೇಕು ಅಂತ ಇದೆ. ಸೊ ಅಪ್ಪ ಅಮ್ಮ ಓಕೆ ಅಂದರೆ ವಧು ಒಪ್ಕೋತಾಳೆ. ನೋಡಿ, ಅವರು ವಧು ಒಪ್ಕೋತಾರೆ, ಬೇಗ ಅಪ್ಲಿಕೇಶನ್ ಹಾಕ್ಬಿಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗಾಗಿ. ವಧು ಸೀರಿಯಲ್ನಲ್ಲಿ ವಧು ಏನೆಲ್ಲ ಕಷ್ಟಗಳನ್ನು ಎದುರಿಸ್ತಾಳೆ, ಒಬ್ಬ ಡಿವೋರ್ಸ್ ಲಾಯರ್ ಆಗಿ ಮದುವೆ ಆಗದಿರುವಂತಹ ಹೆಣ್ಣಾಗಿ ಅವರು ಏನೆಲ್ಲ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಬೇಕಾಗತ್ತೆ, ಹಾಗೆ ಸಾರ್ಥಕ್ನ ಹೇಗೆ ಭೇಟಿ ಆಗ್ತಾರೆ, ಅವರಿಬ್ಬರು ಪರಿಚಯ ಹೇಗಾಗತ್ತೆ, ಪ್ರತಿಯೊಂದು ವಿಷಯನೂ ನೀವು ಈ ಸೀರಿಯಲ್ನಲ್ಲಿ ನೋಡ್ಬೋದು. ಸೋಮವಾರದಿಂದ ಶುಕ್ರವಾರ ಪ್ರತಿದಿನ ರಾತ್ರಿ 9:30ಕ್ಕೆ 27ನೇ ತಾರೀಕಿಂದ ವಧು ಸೀರಿಯಲ್ ಟೆಲಿಕಾಸ್ಟ್ ಆಗುತ್ತೆ. ನೋಡಿ, ನಿಮ್ಮ ಮನೆ ಮಗಳಾಗಿ ವಧು ಎಂಟ್ರಿ ಕೊಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಟ್ಟು ಹರಿಸಿ ಹಾರೈಸಿ ಅಂತ ಹೇಳ್ತಾ, ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.